ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ, ಭಾಗವಹಿಸಿ, ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 2 ದಿನಗಳ ಮಕ್ಕಳ ಹಬ್ಬಕ್ಕೆ ವಿದ್ಯುತ್ ಚಾಲನೆ. ಮಕ್ಕಳೊಂದಿಗೆ ಮನೋರಂಜನೆಯೊಂದಿಗೆ ಜ್ಞಾನ ಸಂಪಾದಿಸಿ ಡಿಸಿ ನಿತೀಶ್. ಮಕ್ಕಳ ಹಬ್ಬದಲ್ಲಿ ಮಕ್ಕಳನ್ನು ರಂಜಿಸಿದ ಅಶೋಕ್ ಪಳಲಿ ತಂಡ. ಕೋಳಿ ಡ್ಯಾನ್ಸ್, ಕುದ್ರೋಳಿ ಮಂಜುನಾಥ್ ಅವರ ಜಾದು. ಬಾಲ್ಯ ವಿವಾಹ ಮುಕ್ತ ರಥ ಜಾಥಾಕ್ಕೆ ಡಿಸಿ ನಿತೀಶ್ ಕುಮಾರ್ ಚಾಲನೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಕುಟುಂಬಕ್ಕೆ ನೀಡಿದ ಪರಿಹಾರ. ಲಿಂಗಸೂರಿನಲ್ಲಿ ಸಬಸ್ ಜಪ್ತಿ. ಎಡೆದರಿನಾಡು ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಹಬ್ಬಕ್ಕೆ ಏರ್ಪಡಿಸಲಾಗಿದೆ. ಮನೋರಂಜನೆ ಜೊತೆಗೆ ಜ್ಞಾನ ಸಂಪಾದನೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ನಿಮಿತ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಮಕ್ಕಳ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾರ್ವಜನಿಕರ ಸಲಹೆ ಮತ್ತು ಮಕ್ಕಳಿಗಾಗಿಯೇ ನಾವು ರಾಯಚೂರು ಉತ್ಸವದಲ್ಲಿ ಮಕ್ಕಳ ಕಾರ್ಯಕ್ರಮಗಳಿಗೆ ಏರ್ಪಾಡು ಮಾಡಿದ್ದೇವೆ. ಸಾರ್ವಜನಿಕರ ಸಂಘ ಸಂಸ್ಥೆಗಳ, ಶಿಕ್ಷಣ ಸಂಸ್ಥೆಗಳ ಸಹಕಾರ ಪರಿಶ್ರಮದಿಂದ ಈ ಮಕ್ಕಳ ಹಬ್ಬ ನಡೆಯುತ್ತಿದೆ ಎಂದರು. ಮನೋರಂಜನೆ ಜೊತೆಗೆ ಜ್ಞಾನ ಸಂಪಾದನೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕರೆತಂದು ಸಹಕರಿಸಿದ ರಾಯಚೂರು ಜಿಲ್ಲೆಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳ ತಿಳಿಸುವ. ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಎಂದು ಎಲ್ಲ ಶಾಲೆಗಳ ಶಿಕ್ಷಕರಲ್ಲಿ ಮನವಿ ಮಾಡಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಅವರು ಮಾತನಾಡಿ, ಈ ಮಕ್ಕಳ ಹಬ್ಬವು ಜಿಲ್ಲೆಯಲ್ಲಿ ವಿನೂತನವಾಗಿ ನಡೆಯುತ್ತಿರುವುದು ನಮಗೆ ಸ್ಫೂರ್ತಿ ತಂದಿದೆ ಎಂದು ತಿಳಿಸಿದರು. ಪಾಲಿಕೆಯ ಆಯುಕ್ತರಾದ ಜುಬಿನ್ ಪಾತ್ರ ಮಾತನಾಡಿ, ಮಕ್ಕಳ ಈ ಲೋಕದ ಆಸ್ತಿ. ಮಕ್ಕಳನ್ನು ರಂಜಿಸಲು ಅವರ ಸ್ಮೃತಿಪಟಲದಲ್ಲಿ ಉಳಿಸುವಂತಹ ಕಾರ್ಯಕ್ರಮಕ್ಕೆ ಈ ಮಕ್ಕಳ ಹಬ್ಬ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ನಿಮ್ಮೆಲ್ಲರ ಪ್ರೀತಿ ಈ ಕಾರ್ಯಕ್ರಮದ ಯಶಸ್ವಿ ನಿರ್ವಹಣೆಯಾಗಿರ್ತಕ್ಕಂಥ ಶ್ರೀ ಜುಬೇನ್ ಮೋಹಪಾತ್ರ ಮಹಾನಗರ ಪಾಲಿಕೆ ಆಯುಕ್ತರು ರಾಯಚೂರು, ಈ ಮಾಹಿತಿಯನ್ನು ಜೋರಾದ ಚಪ್ಪಾಳೆ ಮುಖೇನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಸ್ಕೊಳ್ತಾ ಇದ್ದೇನೆ. ಎಡದೊರೆಯ ನಾಡು ಕೃಷ್ಣ ತುಂಗಿಯರ ಬೀಡು ರೆಕ್ಕೆ ಕಟ್ಟೋಣ, ಮಕ್ಕಳ ಹಬ್ಬವನ್ನು ಸಾರ್ಥಕಗೊಳಿಸೋಣ ಎನ್ನುವ ನಿಟ್ಟಿನಲ್ಲಿ ವಿದ್ಯುಕ್ತವಾಗಿ ಸಸಿಗೆ ನೀರಿರುವುದನ್ನು ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಮಕ್ಕಳ ಹಬ್ಬವನ್ನು ನಾವೆಲ್ಲರೂ ಅತ್ಯಂತ ಸಡಗರ, ಸಂಭ್ರಮ, ಉತ್ಸಾಹದಿಂದ ಉದ್ಘಾಟನಾ ಸಸಿಗೆ ನೀರೇರುವುದು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮಾನ್ಯ ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲರೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶಿಕ್ಷಣ ಸಂದೇಶ ಸಾರುವ ರಾಯಚೂರು ಮಣ್ಣಿನ ಮಕ್ಕಳ ಹಬ್ಬ ನಾಮಗೀತ ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಳೆ ಮುಖೇನ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬೆಳೆಸುವುದು ನಮ್ಮ ದೊಡ್ಡ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಹಾಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಕಲ್ಯಾಣ ಇಲಾಖೆಯಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಗೌರವ ಸನ್ಮಾನ್ಯ ಶ್ರೀ ಶಿವಾನಂದ್ ಸಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಅವರು ಗಾಳಿಪಟ ಉತ್ಸವದ ಕಾರ್ಯಕ್ರಮವನ್ನ ಮಾಡತಕ್ಕಂಥ ಕೇಶವ ರೆಡ್ಡಿ ಸರ್ ಅವರು ಶಾಲಾ ಶಿಕ್ಷಕರಾದ ಜಿಲ್ಲಾ ಅಧ್ಯಕ್ಷರನ್ನು ಕೂಡ ನಾನು ವೇದಿಸಿದ್ದೇನೆ. ಈ ನಾಡಗೀತೆಗೆ ಎಲ್ಲರೂ ಎದುರಿತು ಗೌರವವನ್ನು ಸಲ್ಲಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಉತ್ಸವ ಮಾಡಬೇಕಾದ್ರೆ ನಮಗೆ ಮುಂಚೆ ಮಕ್ಕಳ ಉತ್ಸವ ಮಾಡಬೇಕು ಅಂತ ಒಂದು ಪರಿಕಲ್ಪನೆ ಇರಲಿಲ್ಲ. ಬಟ್ ನಾವು ಯಾವಾಗ ರಾಯಚೂರು ಉತ್ಸವಕ್ಕೆ ಬೇರೆ ಬೇರೆ ಕಾರ್ಯಕ್ರಮನ ನಾವು ಫೈನಲ್ ಮಾಡ್ತಾ ಇದ್ವಿ, ಅವಾಗ ಇಲ್ಲ ತುಂಬ ವರ್ಷ ಆದಮೇಲೆ ನಾವು ರಾಯಚೂರು ಉತ್ಸವ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೋಸ್ಕರನೇ
ಒಂದು ವಿನೂತವಾಗಿ ಒಂದೆರಡು ದಿನ ಮಕ್ಕಳ ಹಬ್ಬ ಹಮ್ಮಿಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಈಗ ಎಲ್ಲ ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆ, ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಎಲ್ಲರ ಪರಿಶ್ರಮದಿಂದ ಇವತ್ತು ಮಕ್ಕಳ ಉತ್ಸವ ಒಂದು ನಡೀತಾ ಇದೆ. ತಾವೆಲ್ಲ ನೋಡಿದಂಗೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾಳೆ ಮಕ್ಕಳು ಬರ್ತಾರೆ. ತಾವೆಲ್ಲ ಇಲ್ಲಿ ನಾವೇನು ಮಾಡ್ತೀವಿ, ಕೇವಲ ಇದು ಮನೋರಂಜನೆ ಒಂದೇ ಅಲ್ಲ, ಸಾಕಷ್ಟು ತಮಗೆ ವ್ಯಕ್ತಿತ್ವ ಅಭಿವೃದ್ಧಿ ಮಾಡೋಕ್ಕೆ, ಆಮೇಲೆ ಜ್ಞಾನ ಸಂಪಾದನೆ ಮಾಡೋಕ್ಕೆ ಸಾಕಷ್ಟು ಇಲ್ಲಿ ಅವಕಾಶ ಇರುತ್ತೆ. ಸೊ ತಾವು ಏನು 2 ದಿನ ನಾವು ಮಕ್ಕಳ ಹಬ್ಬ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ತಾವು ಅದರಲ್ಲಿ ಭಾಗವಹಿಸಿ ಮನೋರಂಜನೆ ಪಡೆದು ಆಮೇಲೆ ಕಲಿಯೋಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅದನ್ನು ಕಲಿಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ತಾವೆಲ್ಲ ಸಾಕಷ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಕಾತುರದಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ. ಮುಖ್ಯವಾಗಿ ಮ್ಯಾಜಿಕ್ ಶೋ ಇರ್ಬೋದು, ಆಮೇಲೆ ಕೋಳಿ ಡ್ಯಾನ್ಸ್ ಇರ್ಬೋದು, ಸಾಯಂಕಾಲ ಮಾವಿನಕೆರೆಯಲ್ಲಿ ನಾವು ಪೈಂಟ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ, ಫೈರ್ ವರ್ಕ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ತಾವು ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಇನ್ನೂ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ಕೊನೆಯದಾಗಿ ನಮ್ಮ ಖಾಸಗಿ ಶಿಕ್ಷಣ ಸಂಘದವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಈ ನಮ್ಮ ಮಕ್ಕಳ ಉತ್ಸವದಲ್ಲಿ ಅವರೆಲ್ಲ ಪರಿಶ್ರಮ ಪಟ್ಟಿದ್ದಾರೆ. ಮತ್ತು ಇಲ್ಲಿ ಬರೋ ಎಲ್ಲ ಮಗುಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅವರು ವಾಲಂಟರಿಯಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ತುಂಬು ಹೃದಯದ ಜಿಲ್ಲಾಡಳಿತ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ. ಆಮೇಲೆ ಸಾಕಷ್ಟು ಶಿಕ್ಷಕರು, ಶಿಕ್ಷಕಿಯರು ತಾವೆಲ್ಲ ಬಂದಿದ್ದೀರಾ. ದಯವಿಟ್ಟು ತಮ್ಮ ಮಕ್ಕಳದು ಸೇಫ್ ಆಗಿ ಕರ್ಕೊಂಡು ಬಂದು ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ತಮಗೆಲ್ಲ ನಾನು ಮೊನ್ನೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಆಯೋಜನೆ ಆಗಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಈ ವಿನೂತನವಾಗಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಯೋಗ ಮಾಡುವರು ಎಲ್ಲ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಖಾಸಗಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು, ಮುಖಂಡರು ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಈ 2 ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ. ಕಾರ್ಯಕ್ರಮದಲ್ಲಿ ಸುಮಾರು ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಇಲ್ಲಿ ಮನೋರಂಜನೆ ಜೊತೆಗೆ ಶಿಕ್ಷಣ ರಿಲೇಟೆಡ್ ಕೂಡ ಚಟುವಟಿಕೆಗಳು ಆಗ್ತಾ ಇದೆ. ಎಲ್ಲ ಪೇರೆಂಟ್ಸ್ ಇಲ್ಲಿ, ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಭಾಗವಹಿಸಲಿ. ಮತ್ತು ಮುಂದೆ ಕೂಡ ಸುಮಾರು ಕಾರ್ಯಕ್ರಮ ರಾಷ್ಟ್ರೋತ್ಸವದಲ್ಲಿ ನಾವು ಮಾಡ್ತಾ ಇರ್ತೀವಿ. ತಾವೆಲ್ಲರೂ ಅದರಲ್ಲಿ ಕೂಡ ಭಾಗವಹಿಸಿ ಆ ಉತ್ಸವಕ್ಕೆ ಸಂಭ್ರಮ ಮಾಡಿಸಿ ಮತ್ತು ಅಂತ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮೊದಲನೇ ಸತಿ ರಾಯಚೂರದಲ್ಲಿ ಏನೊಂದು ಮಕ್ಕಳ ಉತ್ಸವ ಅಂತ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿವೆ. ಈಗ ತಾವು ನೋಡಿರ್ಬೋದು, ಬಟರ್ಫ್ಲೈ ಪಾರ್ಕ್ಸು, ಐಸ್ ಕ್ರೀಮ್ ಹಬ್ಬ, ಬೇರೆ ಬೇರೆ ಚಟುವಟಿಕೆಗಳಿವೆ. ಸೊ ಹಾಗಾಗಿ ನಾಳೆನೂ ಇರುತ್ತೆ. ನಾಳೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಮಕ್ಕಳು ಬರಲಿ ಅಂತ ತಾವು ಎಲ್ಲರೂ ಇವತ್ತು ಸಂದೇಶ ಮುಗಿಸಬೇಕು ಅಂತ ನಂದು ವಿನಂತಿ. ತಾವು ಎಲ್ಲರೂ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ, ಮತ್ತೆ ಒಂದು ನಮ್ಮ ರಾಯಚೂರಿಗೆ, ಇಡೀ ಜಿಲ್ಲೆಗೆ ಒಂದು ಇತಿಹಾಸ ರಚಿಸೋಣ, ಹೊಸ ಹೊಸ ಮೆಮೊರೀಸು ಮತ್ತು ಫ್ರೆಂಡ್ಸ್ ಕ್ರಿಯೇಟ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೇವಂತಿಗೇರಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರೋಣಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧ್ಯಕ್ಷ ಕೇಶವರಾವ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಖ್ಯಾತ ಕಲಾವಿದ ಅಶೋಕ್ ಕೊಳಲೆ ಅವರು ಪ್ರಸ್ತುತಪಡಿಸಿದ ಕೋಳಿ ನೃತ್ಯದ ಮಕ್ಕಳ ಹಬ್ಬದಲ್ಲಿ ಏರ್ಪಡಿಸಿದ್ದು ಮಕ್ಕಳನ್ನು ಮನರಂಜಿಸಿತು. ನೃತ್ಯಕ್ಕೆ ಮಕ್ಕಳು ಸಂತೋಷ ವ್ಯಕ್ತಪಡಿಸಿದರು. ಕುದ್ರೋಳಿ ಗಣೇಶ ಜಾದುಗೆ ಮಕ್ಕಳ ಮರುಳಾದರು. ಕುದ್ರೋಳಿ ಗಣೇಶ ಅವರ ಜಾದು ತಮ್ಮ ಕೈಚಳಕದಿಂದ ವಿವಿಧ ಬಗೆಯ ಜಾದು ಮಾಡುತ್ತಿದ್ದ ಮಕ್ಕಳು ಚಪ್ಪಾಳೆ ತಟ್ಟಿದರು. ಜಾದಿಗೆ ಪ್ರೋತ್ಸಾಹ ನೀಡಿದರು. ವಿವಿಧ ಶಾಲೆಗಳಿಂದ ಆಯ್ಕೆಯಾದ ಮಕ್ಕಳ ನೃತ್ಯ ತಂಡಗಳಿಂದ ಪ್ರದರ್ಶನ ಮಾಡಲಾಯಿತು. ಮಕ್ಕಳಿಗಾಗಿ ವಿವಿಧ ಕ್ರಿಮಿಕೀಟಗಳ ಪ್ರದರ್ಶನ ಏರ್ಪಡಿಸಿದ್ದು ಮಕ್ಕಳ ಸರತಿ ಶಾಲೆಯಲ್ಲಿ ನಿಂತು ವೀಕ್ಷಣೆ ಮಾಡಿದರು. ಕ್ರೀಡಾಂಗಣದಲ್ಲಿ ಒಳಭಾಗದಲ್ಲಿ ಮಕ್ಕಳಿಗಾಗಿ ಬಳು ಜಾರುಬಂಡಿಯನ್ನು ಏರ್ಪಡಿಸಲಾಗಿತ್ತು. ಆದರೆ ಇದಕ್ಕೆ ಪ್ರತ್ಯೇಕವಾಗಿ ಒಬ್ಬ ವಿದ್ಯಾರ್ಥಿಗಳಿಗೆ ₹10 ಶುಲ್ಕವನ್ನು ನಿಗದಿಸಲಾಗಿತ್ತು. ಮಕ್ಕಳಿಗೆ ಮಾಹಿತಿ ಇಲ್ಲದ ಕಾರಣ ಆಟವಾಡಲು ಬಂದಿದ್ದ ಮಕ್ಕಳಿಗೆ ನಿರಾಸೆ ಮೂಡಿಸಿತು. ಸಾಕಷ್ಟು ಮಕ್ಕಳು ದೂರದಿಂದ ನೋಡಿ ಖುಷಿಪಟ್ಟರು. ಮತ್ತೊಂದೆಡೆ ಐಸ್ ಕ್ರೀಮ್ಗಳ
ಎಲ್ಲ ಕಡೆ ಕಂಡುಬಂದಿತ್ತು. ಮಕ್ಕಳು ತಮ್ಮ ಹಣದಿಂದ ಖರೀದಿಸಿ ಸವಿದರು. ಹೆಲಿಕಾಪ್ಟರ್ನಲ್ಲಿ ಸುತ್ತಾಡಲು ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ಅನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಹೆಲಿಕಾಪ್ಟರ್ ಇಲ್ಲದೆ ಇರುವುದರಿಂದ ನೋಡಲು ಬಂದಿದ್ದ ಮಕ್ಕಳು ಹೆಲಿಪ್ಯಾಡ್ ಮಾತ್ರ ನೋಡಿ ಖುಷಿಪಟ್ಟರು. ಮಕ್ಕಳ ಹಬ್ಬದ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತ ಡಾಕ್ಟರ್ ಅಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಿಗೇರಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರೋಣಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ವೀಕ್ಷಣೆ ಮಾಡಿದರು. ಬಳಿಕ ಮಕ್ಕಳಿಗಾಗಿ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿತ್ತು. हमारे बच्चे जब भी रहते हैं
ಮಹಾನರಿಗೆ ಜೋರಾದ ಚಪ್ಪಾಳೆ ಮುಖೇನ ಅಂತಕ್ಕಂಥ ಶ್ರೀ ಈಶ್ವರ್ ಕುಮಾರ್ ಕಾಂದು IAS ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿವಸದಿಂದ ಎಲ್ಲ ಜನಪ್ರತಿನಿಧಿ ಅಧಿಕಾರಿಗಳಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ ಶ್ರೀ ಜುಬಿನ್ ಮುರ್ಲಿಸಿ ತಮ್ಮ ನುಡಿಗಳನ್ನು ವ್ಯಕ್ತಪಡಿಸಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಾಹೇಬರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣಮಾನ್ಯರೇ ಇರ್ತಕ್ಕಂಥ ಗಣ್ಯಮಾನ್ಯರು ಪ್ರಶಸ್ತಿಯನ್ನ ನೀಡಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. 1 ಗಂಟೆಯವರೆಗೆ ಸಂಗೀತ ಸುಧೆಯನ್ನ ಹರಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ಈ ಒಂದು ರಾಯಚೂರಿನ ಇತಿಹಾಸದಲ್ಲಿ ನೃತ್ಯವನ್ನ ಪ್ರದರ್ಶನ ನೀಡಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಅಲ್ಲಿಂದ ನೋಡ್ಗ ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. 29 ರಂದು ವಿಶೇಷ ಪೂಜೆ, ಕಳಸಾರೋಹಣ, 30 ರಂದು ಚಂಡಿ ಹೋಮ ಹವನ, ಅಭಿಷೇಕ, 31 ರಂದು ಲಲಿತ ಸಹಸ್ರನಾಮ ಪಠಣ, ಫೆಬ್ರವರಿ 1 ರಂದು ಉಚ್ಛ್ರಾಯ ಮಹೋತ್ಸವ, ಫೆಬ್ರವರಿ 2 ರಂದು ಮಹಾರಥೋತ್ಸವ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು, ದೇವದುರ್ಗ ಶಿಖರ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು, ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತರು ಭಾಗವಹಿಸಿ. ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಬಾಲ್ಯ ವಿವಾಹ ಮುಕ್ತಿ ರಕ್ತಕ್ಕೆ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಕುಮಾರ್ ಅವರು ಚಾಲನೆ ನೀಡಿದರು. ಅವರಿದ್ದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಯಚೂರು ಉತ್ಸವದ ನಿಮಿತ್ತ ಅಂಗವಾಗಿ ಜಿಲ್ಲಾಡಳಿತ, ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣೆ ಘಟಕ, ಕಾರ್ಮಿಕ ಇಲಾಖೆ, ಮಕ್ಕಳ ಸಹಾಯವಾಣಿ ಕೇಂದ್ರ, ಜೆಟ್ಸ್ ರೇಸ್ ಫಾರ್ ಚಿಲ್ಡ್ರನ್ ಮತ್ತು ಮಾರ್ಗದರ್ಶಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಚಾಲನೆ ನೀಡಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಮುಕ್ತಿ ರಥ ಜಿಲ್ಲೆ ಎಲ್ಲ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ಬಾಲ್ಯ ವಿವಾಹ ಕುರಿತು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಕೃಷ್ಣ ಶೇವಂತಗೇರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡವರಿಗೆ ಪರಿಹಾರ ನೀಡಬೇಕೆಂದು ನ್ಯಾಯಾಲಯ ಆದೇಶಿಸಿದರು. ಪರಿಹಾರ ನೀಡುವಲ್ಲಿ ವಿಳಂಬ ಮಾಡಿದ ಕೆಕೆಆರ್ಟಿಸಿ ಬಸ್ ಅನ್ನು ಲಿಂಗಸೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕೋರ್ಟ್ ಸಿಬ್ಬಂದಿ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದರು. ಮಸ್ಕಿ ತಾಲೂಕಿನ ಮದಿಕಿನಾಳ್ ಗ್ರಾಮ ಬಳಿ 2018ರಲ್ಲಿ ರಾಯಚೂರು ಘಟಕಕ್ಕೆ ಸೇರಿದ ಸರ್ಕಾರಿ ಬಸ್ ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅಮರಮ್ಮ ಗಂಡ ಹನುಮಂತ ಇವರು ಗಂಭೀರವಾಗಿ ಗಾಯಗೊಂಡಿದ್ದರು. ಕುಟುಂಬದವರು ಪರಿಹಾರಕ್ಕಾಗಿ ಲಿಂಗಸೂರು ಜೆಎಂಎಫ್ಸಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ಜೆಎಂಎಫ್ಸಿ ಹಿರಿಯ
ಸಿವಿಲ್ ನ್ಯಾಯಾಧೀಶರು 3,76,000 ರೂಪಾಯಿ ಪರಿಹಾರ ಮೊತ್ತ ಇತರೆ ವೆಚ್ಚ ಸೇರಿ ನೀಡಬೇಕೆಂದು ಆದೇಶಿಸಿದ್ದರು. ಆದರೆ ಕೆಕೆಆರ್ಟಿಸಿ ವಿಳಂಬ ಮಾಡಿದ್ದರಿಂದ ನ್ಯಾಯಾಲಯವು ಬಸ್ ಜಪ್ತಿ ವಾರೆಂಟ್ ಹೊರಡಿಸಿತ್ತು. ಹೀಗಾಗಿ ಕೋರ್ಟ್ ಬಿಲೀಫ್ ಶಾಂತಪ್ಪ ಮಾವನಪ್ಪ ಬಿ ಲಿಂಗಸೂರು ಬಸ್ ನಿಲ್ದಾಣಕ್ಕೆ ಬಂದು ರಾಯಚೂರು ಘಟಕದ KA 36F1584 ಬಸ್ ವಶಪಡಿಸಿಕೊಂಡು ಲಿಂಗಸೂರು ನ್ಯಾಯಾಲಯಕ್ಕೆ ಒಪ್ಪಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಪ್ರಭುಗೌಡ, ಅಮರೇಶ್ ಕಂದಗಳ್, ಅಮರಮ್ಮ ಸೇರಿ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 2 ದಿನಗಳ ಮಕ್ಕಳ ಹಬ್ಬಕ್ಕೆ ವಿದ್ಯುತ್ ಚಾಲನೆ, ಮಕ್ಕಳೊಂದಿಗೆ ಮನೋರಂಜನೆಯೊಂದಿಗೆ ಜ್ಞಾನ ಸಂಪಾದಿಸಿ DC ನಿತೀಶ್. ಮಕ್ಕಳ ಹಬ್ಬದಲ್ಲಿ ಮಕ್ಕಳನ್ನು ರಂಜಿಸಿದ ಅಶೋಕ್ ಪಳಲಿ ತಂಡ. ಕೋಳಿ ಡ್ಯಾನ್ಸ್, ಕುದ್ರೋಳಿ ಮಂಜುನಾಥ್ ಅವರ ಜಾದು. ಬಾಲ್ಯ ವಿವಾಹ ಮುಕ್ತ ರಥ ಜಾಥಾಕ್ಕೆ DC ನಿತೀಶ್ ಕುಮಾರ್ ಚಾಲನೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಕುಟುಂಬಕ್ಕೆ ನೀಡಿದ ಪರಿಹಾರ ಲಿಂಗಸೂರಿನಲ್ಲಿ ಸಬಸ್ ಜಪ್ತಿ. ಇದಷ್ಟೇ